ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಿದು ಪೌಡ್ರು ಅಂತ ಅಂದ್ಕೊಂಡ್ರಾ? ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ತುಂಬ ಸಹಾಯ ಆಗುವಂಥ ಒಂದು ರೆಡಿ ಪಲಾವ್ ಮಿಕ್ಸ್ ಇದು. ಪಲಾವ್ ಮಾಡೋದಕ್ಕೆ ನಾವು ಮಾಡಬೇಕು ಅಂತಂತ ಯೋಚನೆ ಮಾಡೋಷ್ಟಿಲ್ಲ. ಈಗ ಹೋಗಿ ಮತ್ತೆ ಎಷ್ಟೆಲ್ಲ ಮಸಾಲೆಗಳು ಹಾಕಬೇಕು ಅಂತ ಯೋಚನೆ ಮಾಡೋಷ್ಟಿಲ್ಲ. ಎಲ್ಲ ಪಲಾವ್ ಮಿಕ್ಸ್ ಎಲ್ಲ ಮಸಾಲೆನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ, ಒಂದು 8ರಿಂದ 10ರಷ್ಟು ಮರಾಠಿ ಮಗು ತೊಗೊಂಡಿದ್ದೀನಿ, ಒಂದು ದೊಡ್ಡದಾದ 3 ಅನಾನಸ್ ಹೂವು, ಒಂದು ಅರ್ಧ ಸ್ಪೂನು ಮೆಣಸು, 1 ಸ್ಪೂನು ಕಲ್ಲುವ್ವ, ಒಂದು 10ರಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಒಂದು 15ರಿಂದ ಒಂದು 20ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಲವಂಗ ಒಂದು 15ರಿಂದ 20ಅಷ್ಟು, ದೊಡ್ಡವಾದರೆ ಒಂದು 15ಅಷ್ಟು ಹಾಕ್ಕೊಂಡ್ರೆ ನೀವು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅನಿಸುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತಂದರೆ ಇದೇ ಅಳತೆನೇ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೊಳ್ರಿ. ಒಂದು 15ರಿಂದ 20ರಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಇಷ್ಟಕ್ಕೆ ಖಾರ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಬೇಕಂತಂದರೆ ಮಾಡಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಫುಲ್ಲಿರೋ ಹೂವನ್ನ ಒಂದು 2ರಷ್ಟು ಹೂವು ಹಾಕ್ಕೊಂಡ್ರೂ ಸಾಕು. ಮೆಣಸು ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಒಂದು ಸಲ ನೀವು ನೋಡಿಕೊಂಡ್ರೆ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ. ಲವಂಗದ ಎಲೆನ ಹಾಕ್ಕೊಂಡಿದ್ದೀನಿ. ಲವಂಗದ ಎಲೆ ಅಥವಾ ನೀವು ಬಿರಿಯಾನಿ ಎಲೆ ಅಂತೀರಲ್ವ, ಇದನ್ನು ಒಂದು 10ರಿಂದ 15ರಷ್ಟು ಏಲಕ್ಕಿ ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಧನಿಯಾ, ಇಷ್ಟನ್ನು ಕೆಂಪಿಗೆ ಹುರಿದುಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಎಲೆ ಸಹನೂ ಹುರ್ಕೋಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಸಾಲೆನೆಲ್ಲನೂ ಹುರ್ಕೊಂಡಿದ್ದೀನಿ ನೋಡಿ. ಮಸಾಲೆನೆಲ್ಲ ಹುರ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಿಮಗೆ ಪಲಾವ್ ಮಿಕ್ಸ್ ರೆಡಿ ಆಗುತ್ತೆ. ಎಲೆ ಸಹ ನಾವು ಪೂರ್ತಿ ಪುಡಿ ಮಾಡ್ಕೊಳ್ಬೇಕು, ಎಲೆ ತಿನ್ನಬಹುದು. ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಇದು ಆಂಟಿಬಯೋಟಿಕ್ ಸಹ ಅಲ್ವಾ. ಧನಿಯಾನೇ ಹಾಕ್ಕೊಂಡಿರೋದ್ರಿಂದ ತರಿಯಾಗಿ ಮಾಡ್ಕೊಂಡಿದ್ದೀನಿ, ತುಂಬ ನುಣ್ಣಗೂ ಮಾಡ್ಕೊಂಡಿಲ್ಲ. ಈ ಒಂದು ಮಿಕ್ಸ್ ಇದ್ದರೆ ಟಕ್ ಅಂತ ಪಲಾವ್ ಮಾಡ್ಬೋದು. ಆ ಮಸಾಲೆಯಲ್ಲಿ ಈ ಮಸಾಲೆಯಲ್ಲಿ ಅಂತ ಹುಡ್ಕೋ ಕೆಲಸ ಇಲ್ಲ. ನಾನಿವತ್ತು ಹೇಗೆ ಪಲಾವ್ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. 1.5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹುರ್ಕೊಂಡು ಬೆಚ್ಚಗೆ ಅಂದರೆ ಒಂದು ನಮ್ಮ ಕೈ ಹಿಡಿನಲ್ಲಿ ಮುಟ್ಟು ನೋಡಿದ್ರೆ ಬೆಚ್ಚಗಾದರೆ ಸಾಕು. ಅಷ್ಟು ಬೆಚ್ಚಗೆ ಮಾಡಿಕೊಂಡ್ರೆ ಅಂದರೆ ಅನ್ನ ಮೆತ್ತಗೆ ಅಂಟ್ಕೊಂಡ್ಬಿಡುತ್ತೆ ಅಂತೀವಲ್ವ. ಅಕಸ್ಮಾತ್ ನೀರು ಜಾಸ್ತಿ ಆದ್ರೂ ಈ ರೀತಿ ಬೆಚ್ಚಗೆ ಮಾಡಿಕೊಂಡಾಗ ಅನ್ನ ಅಗಳಗಳಂಗೆ ಇರುತ್ತೆ, ಅಂದರೆ ಪುಡಿಯಾಗಿ ಇರುತ್ತೆ, ತುಂಬ ಸೂಪರಾಗಿ ಇರುತ್ತೆ. ಅನ್ನ ಹೊಸ ಅಕ್ಕಿ ಆದರೂ ಸಹ ಮೆತ್ಕೊಳ್ಳೋದಿಲ್ಲ. ಈ ಥರ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಪಲಾವ್ಗೆ ಈ ರೀತಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಿ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಮೊದಲೇ ಬೆಲ್ ಬಟನ್ ಒತ್ತಿದರೆ ನಿಮಗೆ ನಮ್ಮ ವೀಡಿಯೋಸು ಬೇಗ ಬರುತ್ತೆ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು, ನೀವು ಕೆಲವರು ಸಾಸಿವೆ ಹಾಕ್ಕೋತಾರೆ, ಹಾಗಾಗಿ ನಾನು ಹಾಕಿದ್ದೀನಿ. ಸಾಸಿವೆ ಆದರೂ ಹಾಕ್ಕೋಬೋದು, ಅಥವಾ ಚಕ್ಕೆ ಲವಂಗ ಏನಾದರೂ ಹಾಕ್ಬೋದು, ಇಲ್ಲ ಏನೂ ಹಾಕ್ತೀರ ಬರೀ ಈರುಳ್ಳಿ ಕಟ್ ಮಾಡಿರೋದಾದರೂ ಹಾಕ್ಕೊಂಡು ಕೆಂಪಿಗೆ ಹುರಿದುಕೋಬೇಕು. ಈರುಳ್ಳಿ ಕೆಂಪಗಾದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಈರುಳ್ಳಿ ಕೆಂಪಿಗೆ ಹುರಿದುಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಿಗೆ ಹುರಿದುಕೊಂಡ ಮೇಲೆ ನಾವು ಬೇರೆ ಪದಾರ್ಥಗಳನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಡಾದರೂ ಓಕೆ, ಇಲ್ಲ ಅಂತಂದರೆ ನೀವು ಪೇಸ್ಟ್ ಸಹ ಬಳಸ್ಕೋಬೋದು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸಹ ಬಳಸ್ಕೋಬೋದು. ತುಂಬ ಜನ ಬೆಳ್ಳುಳ್ಳಿನ ಬಿಡಿಸೋದು ತುಂಬ ಕಷ್ಟ ಅಂತ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಬಂದು ಇಟ್ಕೊಂಡಿರ್ತಾರೆ. ಹಾಗಾಗಿ ಆ ಥರ ಬೇಕಾದರೂ ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದು ಈರುಳ್ಳಿ ಕೆಂಪಗಾಗೋದಕ್ಕೆ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಎಲ್ಲ ಮೆತ್ಕೊಬಿಡುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ದಿಢೀರ್ ಅಂತಂದ್ಬಿಟ್ಟು ಪಲಾವ್ ಮಾಡಿಕೊಂಡು ಬೇಗ ಇದು ಮಾಡ್ಕೊಂಡು ಹೋಗ್ಬೋದು. ಇನ್ಸ್ಟೆಂಟಾಗಿ ಆಗುತ್ತೆ. ಮತ್ತು ಮಸಾಲೆಗಳನ್ನ ಹುಡುಕೊಳ್ಳೋ ಕೆಲಸ ಇರಲ್ಲ, ಎಲ್ಲವೂ ಒಂದೇ ಹದದಲ್ಲಿರುತ್ತೆ. ನಾವು ಮಸಾಲೆಗಳು ಹರಿಬರಿಯಲ್ಲಿ ಹಾಕಬೇಕಾದ್ರೆ ಹೆಂಗೆಂಗೋ ಎತ್ಕೊಂಡು ಹಾಕ್ತೀವಿ, ಅದು ಸ್ವಲ್ಪ ಕಡಿಮೆ ಇದೆ, ಇದು ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಕೋತೀವಿ. ಈರುಳ್ಳಿ ಕೆಂಪು ಆದಮೇಲೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಪುದೀನನೂ ಒಂದೇ ಸಲ ಹಾಕ್ಕೊಂಬಿಟ್ರೆ ಈರುಳ್ಳಿ ಅಷ್ಟು ಕೆಂಪಗಾಗೋದಿಲ್ಲ. ಈರುಳ್ಳಿ ಕೆಂಪಗಿದ್ರೆ ಮಾತ್ರ ಪಲಾವ್ ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ಒಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಸಹ ಹಾಕ್ಕೋಬೋದು. ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ರುಬ್ಕೊಂಡ್ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪುದೀನ ಎಲ್ಲ ರುಬ್ಬಿಟ್ಟು ಹಾಕ್ತೀನಿ. ಆದರೆ ಇವತ್ತು ಈ ರೀತಿಯೇ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು. ನೀವು ಮೆಂತ್ಯ ಸೊಪ್ಪು ಏನಾದರೂ ಬಳಸೋ ಹಾಗಿದ್ದರೆ ಮೆಂತ್ಯ ಸೊಪ್ಪು ಸಹ ಈ ಟೈಮಲ್ಲೇ ಹಾಕ್ಕೋಬೋದು. ಪುದೀನ ಮತ್ತು ಮೆಂತ್ಯ ಸೊಪ್ಪು ಒಂದೇ ಟೈಮಲ್ಲೇ ಹಾಕ್ಕೋಬಹುದು. ನಾನಿವತ್ತು ಬರೀ ಪುದೀನ ಮಾತ್ರ ಹಾಕಿದ್ದೀನಿ.
ಎಲ್ಲ ಕೆಂಪಗಾಗಲಿ. ಕೆಂಪಗಾದ್ಮೇಲೆ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕು. ನಿಮಗೆ ಏನೇನು ತರಕಾರಿ ಇದೆಯೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ ಆಗಿ ಎಲ್ಲ ಬೀನ್ಸು, ಕ್ಯಾರೆಟು, ಹೂಕೋಸು, ಆಲೂಗಡ್ಡೆ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಹೆಚ್ಚಿಗೆ ಬಳಸ್ತೀನಿ, ಹಾಗಾಗಿ ತರಕಾರಿನ ನೋಡಿ ನಾನು ಅಕ್ಕಿಗಿಂತ ತರಕಾರಿನೇ ಜಾಸ್ತಿ ಹಾಕಿದ್ದೀನಿ. ಏನಪ್ಪ ಇದು ಬರೀ ತರಕಾರಿನೇ ಇದೆ ಅಂತ ಅಂದ್ಕೋಬೇಡಿ. ತರಕಾರಿ ಇದ್ರೂ ತರಕಾರಿ ಇಲ್ಲದೇ ಇದ್ರೂ ಪಲಾವ್ ಥರನೇ ಇರುತ್ತೆ. ಬಟ್ ತರಕಾರಿ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬಟಾಣಿ ಸಹ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನೇನು ತರಕಾರಿ ಬೇಕೋ ಆ ತರಕಾರಿಗಳನ್ನ ಹಾಕ್ಕೊಳ್ಳಿ. ನವಿಲುಕೋಸು ಈ ಥರದ್ದು ಹಾಕ್ಕೊಳ್ಳಿ. ಬೀಟ್ರೋಟ್ ಹಾಕ್ಕೊಂಡ್ರೆ ಕೆಂಪಗೆ ಬರುತ್ತೆ, ಹಾಗಾಗಿ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಚೆನ್ನಾಗಿ ಉರಿಬೇಕು. ಆಮೇಲೆ ಟೊಮೆಟೊನೂ ಹಾಕ್ಕೊಳ್ಳೋಣ. ಟೊಮೆಟೊನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಟೊಮೆಟೊ ಎಲ್ಲ ಜ್ಯೂಸಿ ಆಗಿರುತ್ತೆ. ನಾನು ನೀರು ಬೇಗ ಇದರಲ್ಲೇ ಹಾಕ್ಕೊಂಡ್ರೆ ನೀರು ಕುದಿಯೋದು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ನೀರು ಕುದಿಯೋದಕ್ಕೆ ಪಕ್ಕದಲ್ಲಿ ಇಟ್ಕೊಬಿಡ್ತೀನಿ. ಎಷ್ಟು ಬೇಕೋ 1.5 ಲೋಟಗೆ 3 ಲೋಟದಷ್ಟು ಇಟ್ಕೊಳ್ತೀನಿ. ಈಗ 1.5 ಲೋಟದಿಗೆ ನಾನು 1.5 ಸ್ಪೂನಷ್ಟು ಈ ಪಲಾವ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಇನ್ಯಾವುದೇ ಪಲಾವ್ ಮಸಾಲೆ ಧನಿಯಾ ಆಗಲಿ ಇನ್ನೊಂದಾಗಲಿ ಏನೂ ನಾನು ಇವಾಗ ಎತ್ಕೊಳ್ತಾ ಇಲ್ಲ. ಯಾಕೆಂದರೆ ಪಲಾವ್ ಪೌಡ್ರಿಗೆ ಹಾಕಬೇಕಾದ್ರೇ ಎಲ್ಲನೂ ಹಾಕ್ಬಿಟ್ಟಿದ್ದೀನಲ್ವ, ಹಾಗಾಗಿ 1 ನಿಮಿಷ ತರಕಾರಿ ಬೇಯೋದಕ್ಕೆ ಅಂತ ಮುಚ್ಚಿಡ್ತಾ ಇದ್ದೀನಿ ಅಷ್ಟೇ. ಇದು ಸ್ವಲ್ಪ ಹೊತ್ತಾದಮೇಲೆ ಹಾಗೆ ತೆಗೆದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲನೂ ತರಕಾರಿಗೂ ಹಿಡಿದಿರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೀರು ಹಾಕ್ಕೊಂಡು, ಅಕ್ಕಿ ಹಾಕ್ಕೊಂಡು ಮುಚ್ಚಿಟ್ರೆ ವಿಶಿಲ್ ಹಾಕ್ಸಿದ್ರೆ ಪಲಾವ್ ರೆಡಿ. ನಾನು ಆದಷ್ಟು ಪಾತ್ರೆಯಲ್ಲಿ ಮಾಡ್ತೀನಿ. ನೀವು ನೋಡೋದಕ್ಕೆ ಅಂತಂದ್ಬಿಟ್ಟು ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ 3 ಲೋಟ ಅಷ್ಟು ನೀರನ್ನು ನಾನು ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುದ್ದಿದೆ ಅಲ್ವಾ, ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಅಕ್ಕಿ ಹಾಗೆ ಹಾಕ್ಬಿಡ್ಬೋದು. ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಗ ಅರ್ಜೆಂಟಾಗಿ ಮಾಡಬೇಕಲ್ವಾ, ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಈಗ ಇವತ್ತು ಕುಕ್ಕರಲ್ಲೇ ವಿಶಿಲ್ ಹಾಕ್ಸ್ಬಿಡೋಣ ಅಂತಂದ್ಬಿಟ್ಟು ಕುಕ್ಕರಲ್ಲೇ ಇಟ್ಟಿದ್ದೀನಿ. ನೋಡಿ ಬೆಚ್ಚಗೆ ಮಾಡ್ಕೊಂಡಿರೋ ಅಕ್ಕಿ ಅಂದರೆ ಅಕ್ಕಿನ ತುಂಬ ಕೆಂಪಗೆ ಹುರ್ದ್ಕೊಳಕ್ಕೆ ಹೋಗಬಾರ್ದು, ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ. ಉದ್ರಾಗಿ ಬರಲಿ ಅಂತಂದ್ಬಿಟ್ಟು ನಿಂಬೆಹಣ್ಣಿನ ರಸನೂ ನೀವು ಬೇಕಾದರೆ ಇದೇ ಟೈಮಲ್ಲೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಂಡು ಕಲಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ವಾ ತುಂಬ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು, ಹಂಗಾಗಿ ನಾನು ಎಲ್ಲನೂ ಒಂದೇ ಸಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಡ್ತಾ ಇದ್ದೀನಿ. ನೋಡಿ ರುಚಿಯಾದ ಪಲಾವ್ ರೆಡಿ. ಇದನ್ನೇ ಮಿಕ್ಸ್ ಮಾಡೋದು, ತಟ್ಟೆಲಿ ಹಾಕ್ಕೊಳ್ಳೋದು, ತಿನ್ನೋದು. ನಿಮಗೆ ಬೇಕು ಅಂತಂದರೆ ಒಂದು ಮೊಸರು ಬಜ್ಜಿ ಜೊತೆ ಹಾಕ್ಕೊಂಡಾದರೂ ತಿನ್ಬೋದು. ನಾನು ಮಾಡಿರೋ ಈ ಪಲಾವು ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೇಗಿದೆ ನಾನು ಮಾಡಿರೋ ಪಲಾವ್ ಹೇಗಿದೆ ಅಂತಂದ್ಬಿಟ್ಟು, ಮತ್ತು ಪಲಾವ್ ಪೌಡರ್ ಇಂಪಾರ್ಟೆಂಟ್, ಪಲಾವ್ ಪೌಡರ್ ಹೇಗೆ ಬಂತು ಅಂತಂದ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಮತ್ತು ಇದನ್ನು ಮಾಡಿರೋದ್ರಿಂದ ನಿಮಗೆ ಈಸಿಯಾಗಿ ಆಯಿತಾ ಅಡುಗೆ ಅಂತಂತ ಸಹ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ರುಚಿಯಾದ ಪಲಾವು ನನಗೆ ಬಾಯಲ್ಲಿ ನೀರು ತರಿಸ್ತಾ ಇದೆ. ತಿನ್ನೋದಕ್ಕೆ ನಾನು ರೆಡಿ. ನೀವು ರೆಡಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.